ಹಾಯ್ ಫ್ರೆಂಡ್ಸ್, ನಾನಿವತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಚಿತಾ ರಾಮ್ ಅವರು ಹುಟ್ಟಿದ್ದು ಅಕ್ಟೋಬರ್ 3, 1992ರಲ್ಲಿ. ಇವರ ನಿಜವಾದ ಹೆಸರು ಬಂದು ಬಿಂದ್ಯಾ ರಾಮ್ ಅಂತ ಇವರ ನಿಜವಾದ ಹೆಸರು. ಇವರ ತಂದೆ ಬಂದು KS ರಾಮ್ ಅಂತ. ಅವರು ಕೂಡ ಭರತನಾಟ್ಯ ಕ್ಲಾಸ್ ನಡೆಸ್ತಿದ್ರು, ಹಾಗೆ ಭರತನಾಟ್ಯ ಪ್ರವೀಣರು ಅಂತಲೇ ಹೇಳ್ಬೋದು ನಮ್ಮ ರಚಿತಾ ರಾಮ್ ಅವರ ತಂದೆಯವ್ರನ್ನ. ತಾಯಿ ಹೆಸರನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಮ್ಮ ರಚಿತಾ ರಾಮ್ ಅವರು. ಹಾಗೆ ಇವರು 2010ರಲ್ಲಿ ಗೃಹ ಪ್ರವೇಶ ಮಾಡ್ತಾರೆ. ಅವರ ಮನೆ ಕೂಡ ತಗೊಳ್ತಾರೆ, ಬೆಂಗಳೂರಿನಲ್ಲಿ ಇದೆ ಇವರ ಮನೆ. ನಿತ್ಯಾ ರಾಮ್ ಅವರು ಕೂಡ ಇವರ ಅಕ್ಕ ಅಂತ ಹೇಳ್ಬೋದು. ಇವರು ನಂದಿನಿ ಅನ್ನೋ ಸೀರಿಯಲಲ್ಲಿ ಪರಿಚಿತರಾಗ್ತಾರೆ ನಮ್ಮ ಕನ್ನಡ ಧಾರಾವಾಹಿ ಇಂಡಸ್ಟ್ರಿಗೆ. ರಚಿತಾ ರಾಮ್ ಅವ್ರ ಬಗ್ಗೆ ಹೇಳೋದಾದರೆ ಎಜುಕೇಷನ್ ಬಂದು BBM ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ರಚಿತಾ ರಾಮ್ ಅವರು. ಹಾಗೆ ಸಂಭಾವನೆ ನೋಡೋದಾದರೆ 1 ಕೋಟಿವರೆಗೂ ಇವರ ಸಂಭಾವನೆ ರೈಸ್ ಆಗಿದೆ ಅಂತ ಹೇಳ್ಬೋದು ಕೂಲಿ ಚಿತ್ರದ ನಂತರ. ರಚಿತಾ ರಾಮ್ ಅವರು ಮೊದಲು 2012ರಲ್ಲಿ ಅರಸಿ ಅನ್ನೋ ಧಾರಾವಾಹಿಯಿಂದ ಪರಿಚಿತರಾಗ್ತಾರೆ. ಆನಂತರ ಬಂದಂತಹ 2013ರಲ್ಲಿ ಬುಲ್ಬುಲ್ ಅನ್ನೋ ಮೂವಿಲಿ ದರ್ಶನ್ ಅವ್ರ ಜೊತೆ ಇವರು ಆ್ಯಕ್ಟ್ ಮಾಡ್ತಾರೆ. ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಾದಮೇಲೆ ಇವರು ತುಂಬ ಒಳ್ಳೊಳ್ಳೆ ಆಫರ್ಗಳು ಬರುತ್ತೆ. ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ತಾರೆ ನಮ್ಮ ರಚಿತಾ ರಾಮ್ ಅವರು. ಇವರ ಇನ್ನೊಂದು ಮೂವಿ ಅನ್ನೋದಾದರೆ ಅಯೋಗ್ಯ, ಹಾಗೆ ಏಕಲವ್ಯ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಮಾನ್ಸೂನ್ ರಾಗ, ಹಾಗೆ ತುಂಬ ಹೆಚ್ಚು ಧಾರಾವಾಹಿಗಳಿಗಿಂತ ಹೆಚ್ಚು ಇವರು ಮೂವಿಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಸುದೀಪ್ ಅವ್ರ ಜೊತೆ ರನ್ನ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ಚಕ್ರವ್ಯೂಹ ಮೂವಿಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. 50ಕ್ಕೂ ಹೆಚ್ಚು ಭರತನಾಟ್ಯ ಪ್ರದರ್ಶನವನ್ನು ನೀಡಿದ್ದಾರೆ ನಮ್ಮ ರಚಿತಾ ರಾಮ್ ಅವರು. ಇವರ ತುಂಬ ಹಿಟ್ ಮೂವಿಗಳು ಅಂತ ನೋಡೋದಾದರೆ ಬುಲ್ಬುಲ್, ರನ್ನ, ಚಕ್ರವ್ಯೂಹ, ಪುಷ್ಪಕ ವಿಮಾನ, ಭರ್ಜರಿ, ಅಯೋಗ್ಯ, ಸೀತಾರಾಮ ಕಲ್ಯಾಣ, ಹೀಗೆ ತುಂಬ ಮೂವಿಗಳಲ್ಲಿ ನಮ್ಮ ರಚಿತಾ ರಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ 2025ರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಲಿ ಅನ್ನೋ ಮೂವಿಯಿಂದ. ಕೂಲಿ ಅನ್ನೋ ಮೂವಿಯಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ತಮಿಳಿಗೆ ಕೂಡ ಇವರು ಎಂಟ್ರಿ ಕೊಡ್ತಾರೆ ಕೂಲಿ ಚಿತ್ರದ ಮೂಲಕ. ಇವ್ರಿಗೆ ಬಂದಿರೋ ಪ್ರಶಸ್ತಿ ನೋಡೋದಾದರೆ ಬುಲ್ಬುಲ್ ಚಿತ್ರಕ್ಕೆ ಬಂದಿರೋದಂಥದ್ದು ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ರನ್ನ ಮೂವಿಗೆ ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿ ಕೂಡ ನಮ್ಮ ರಚಿತಾ ರಾಮ್ ಅವ್ರಿಗೆ ಬಂದಿದೆ. ಹೀಗೆ ರಚಿತಾ ರಾಮ್ ಅವರು ಒಳ್ಳೊಳ್ಳೆ ಮೂವಿಗಳನ್ನ ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಿಮ್ಮ ಇಷ್ಟದ ಯಾವುದಾದರೂ ನಟ ನಟಿಯರ ಬಗ್ಗೆ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಆಗಿ.